ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಸುಂದರ ಬಾವಿ. ಅದು ನೋಡೋಕೆ ಎಷ್ಟು ಸೊಗಸಾಗಿ ಇದೆಯೋ ಅಷ್ಟೇ ಕರುಣಾಜನಕ ಹಾಗೂ ವ್ಯಸನದ ಕಥೆಯನ್ನ ಹೊಂದಿದೆ. ಸಾಮಾನ್ಯ ಬಾವಿ ಅದರಲ್ಲೇನು ವಿಶೇಷ ಅಂತೀರಾ? ಅದು ಸಾಮಾನ್ಯವಲ್ಲ, ಅಸಾಮಾನ್ಯ ಬಾವಿ. ಅದರ ನಿರ್ಮಾಣಕ್ಕೆ ಕೈ ಹಾಕಿದವರು ಒಬ್ರು, ಮುಗಿಸಿದವರು ಮತ್ತೊಬ್ರು. ಅದರ ನಡುವೆ ಒಬ್ಬಳು ಸುಂದರಿ. ಇದೆಲ್ಲ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದಲ್ಲಿ ಅದೆಷ್ಟು ಸ್ಮಾರಕಗಳು ಇವೆ, ಅದೆಷ್ಟು ಕೋಟೆಗಳು, ದೇಗುಲಗಳು ಇವೆ ಅಲ್ವಾ? ಅವೆಲ್ಲ ಇವತ್ತಿಗೂ ಒಂದೊಂದು ಕಥೆಯನ್ನ ಹೇಳ್ತಾ ಇವೆ. ಏನೇ ಆಗಿರ್ಲಿ, ಇವೆಲ್ಲದರ ಹಿಂದೆ ಒಂದೊಂದು ಕಥೆ ಇರೋದಂತೂ ಸತ್ಯ. ಅದೇ ರೀತಿ ನಾವಿವತ್ತು ಒಂದು ಬಾವಿಯ ಕಥೆಯನ್ನ ಹೇಳ್ತೇವೆ. ಬಾವಿ ಅಂತ ಹೇಳಿದ ತಕ್ಷಣ ಅಯ್ಯೋ, ಬಾವಿಯಲ್ಲಿ ಏನಿರುತ್ತೆ ಅಂತ ವಿಶೇಷ ಅಂತ ನಿಮಗನ್ಸ್ಬಹುದು. ಅಷ್ಟಕ್ಕೂ ಇದು ಇರೋದು ಅಹಮದಾಬಾದ್ನ ಗಾಂಧಿನಗರದಿಂದ ಕೇವಲ 6 ಕಿಲೋಮೀಟರ್ ಅಂತರದಲ್ಲಿ. ಇದರಲ್ಲಿ ಪ್ರಜೆಗಳ ಮೇಲಿನ ಕಾಳಜಿ ಇದೆ, ಹೆಣ್ಣಿನ ಮೇಲಿನ ವ್ಯಾಮೋಹ ಇದೆ, ಗಂಡನನ್ನ ಕಳೆದುಕೊಂಡ ರಾಣಿಯ ತ್ಯಾಗ ಹಾಗೂ ಬಲಿದಾನದ ವ್ಯಥೆ ಇದೆ, ಬಾವಿ ನಿರ್ಮಾಣ ಮಾಡಿದವರ ನೋವಿನ ಕೂಗು ಇದೆ. ಇದನ್ನು ಕೇಳ್ತಾ ಹೋದ್ರೆ ನಮ್ಮ ದೇಶದ ಮಹಾರಾಜರು ಹಾಗೂ ಮಹಾರಾಣಿಯರ ಕಾಳಜಿ ಎಂಥದ್ದು, ಹಾಗೆ ಸುಲ್ತಾನರು ಹಿಂದೂ ಸಾಮ್ರಾಜ್ಯಗಳ ಮೇಲೆ ಮಾಡ್ತಿದ್ದ ದಾಳಿ, ಅವರ ಕೈಗೆ ಸಿಕ್ಕ ರಾಣಿಯವರನ್ನ ನಡೆಸ್ಕೊಳ್ತಾ ಇದ್ದ ರೀತಿ ಎಲ್ಲವೂ ಗೊತ್ತಾಗುತ್ತೆ. ಇದೊಂದು ಕಲಾತ್ಮಕ ಬಾವಿ. ಸುಮಾರು 527 ವರ್ಷಗಳ ಹಿಂದೆ ಇದನ್ನ ನಿರ್ಮಾಣ ಮಾಡಲಾಗಿದೆ. ಇಷ್ಟು ವರ್ಷವಾದರೂ ಇದು ಇನ್ನೂ ಬಲಿಷ್ಠವಾಗಿಯೇ ಇದೆ. ಒಂದೊಂದೇ ಅಂತಸ್ತನ್ನ ಇಳಿಯುತ್ತಾ ಹೋದ್ರೆ ಕಲ್ಲಿನ ಕುಸರಿಯ ಕೆಲಸಗಳು ಒಂದು ವಿಶಿಷ್ಟ ಅನುಭವ ನೀಡುತ್ತವೆ. ವೃತ್ತಾಕಾರದ ಈ ಸೋಪಾನ ಬಾವಿ ತನ್ನದೇ ಕಥೆಯನ್ನ ಮೌನವಾಗಿ ಹೇಳುತ್ತೆ. ಅದರಲ್ಲೂ 4ನೆಯ ಅಂತಸ್ತು ಅರಮನೆಯ ಪ್ರಕಾರಗಳು, ಕೋಣೆಗಳು, ಸೊಗಸಾದ ಗವಾಕ್ಷಿಗಳನ್ನ ಹೊಂದಿದೆ. ಈ ಬಾವಿಯ ಸುತ್ತ 7 ಮಹಲುಗಳನ್ನ ಹೇಗೆ ನಿರ್ಮಿಸಿದ್ರು ಅಂತ ಹೇಳೋದು ಒಂದು ಅಚ್ಚರಿಯ ವಿಷಯವೇ. ಇನ್ನು ಇದರ ಒಡಲೊಳಗಿರುವ ಕಥೆಯನ್ನ ತಿಳಿದುಕೊಳ್ಳೋಣ. ಅಂದಿನ ದಿನದಲ್ಲಿ ಈ ಸಾಮ್ರಾಜ್ಯವನ್ನ ಆಳ್ತಾ ಇದ್ದವನು ವಾಘೇಲಾ ಸಂಸ್ಥಾನದ ಅರಸರಾಜ ರಣವೀರ್ ಸಿಂಗ್. ಆಗ ಈ ಪ್ರದೇಶದಲ್ಲಿ ಏನಾಗುತ್ತೆ, ನೀರಿಗೆ ಹಾಹಾಕಾರ ಏಳುತ್ತೆ. ಮಳೆಯಿಲ್ಲದೆ ರೈತರು ಕಂಗಾಲಾಗಿ ಬಿಡ್ತಾರೆ. ಜಾನುವಾರುಗಳು ಸಾಯಲು ಆರಂಭಿಸುತ್ತವೆ. ಇದರಿಂದ ತಪ್ಪಿಸ್ಕೊಳ್ಳೋಕೆ ರಾಜ ರಣವೀರ್ ಸಿಂಗ್ ಇಲ್ಲೊಂದು ದೊಡ್ಡ ಬಾವಿ ಕಟ್ಟೋಕೆ ಶುರು ಮಾಡ್ತಾನೆ. ಎಲ್ಲವೂ ಅಂದುಕೊಂಡಂತೆಯೇ ನಡೀತಾ ಇರುತ್ತೆ. ಆಗ ಇದ್ದಕ್ಕಿದ್ದಂತೆ ದೊಡ್ಡ ಗಂಡಾಂತರವೊಂದು ಎದುರಾಗುತ್ತೆ. ಅದೇನು ಅಂದ್ರೆ, ಮುಸ್ಲಿಂ ಸುಲ್ತಾನ ಮೊಹಮ್ಮದ್ ಬೇಗ್ ದಂಡೆತ್ತಿ ಬರ್ತಾನೆ. 2 ಕಡೆ ಘೋರವಾದ ಯುದ್ಧ ನಡೆಯುತ್ತೆ. ದಿನದಿಂದ ದಿನಕ್ಕೆ ಇದು ವಿಕೋಪಕ್ಕೆ ಹೋಗುತ್ತೆ. ರಾಜ ಬಾವಿ ನಿರ್ಮಾಣದ ಕಾರ್ಯವನ್ನ ಅರ್ಧಕ್ಕೆ ನಿಲ್ಲಿಸಿ ತಾನು ಕೂಡ ರಣಾಂಗಣಕ್ಕೆ ಬಂದುಬಿಡ್ತಾನೆ. ಈ ಯುದ್ಧದಲ್ಲಿ ಮೊಹಮ್ಮದ್ ಬೇಗ್ ಗೆದ್ದು ಬಿಡ್ತಾನೆ. ಅಷ್ಟೇ ಅಲ್ಲ, ರಾಜ ರಣವೀರ್ ಸಿಂಗ್ ಮರಣ ಹೊಂದುತ್ತಾನೆ. ರಾಜ ನಿಧನವಾದ ಸುದ್ದಿ ಅರಮನೆಯನ್ನ ತಲುಪುತ್ತೆ. ಈ ಸುದ್ದಿ ಕೇಳ್ತಾ ಇದ್ದಂತೆ ರಾಣಿ ರೂಢಾದೇವಿ ದೇಹಾರ್ಪಣೆಗೆ ಮುಂದಾಗಿ ಬಿಡ್ತಾಳೆ. ಆಗಿನ್ನೂ ಸತಿಗಮನ ಪದ್ಧತಿ ಜಾರಿಯಲ್ಲಿದ್ದರಿಂದ ಈಕೆಯು ಸಾಯಲು ಹೋಗ್ತಾಳೆ. ಆದ್ರೆ ಅಲ್ಲಾಗೋದೇ ಬೇರೆ. ಸುಲ್ತಾನ ಮೊಹಮ್ಮದ್ ಬೇಗ್ ರಾಣಿ ರೂಢಾದೇವಿ ಸಾಯೋದನ್ನ ತಡಿತಾನೆ. ಇದಕ್ಕೆ ಕಾರಣ ಅಂದ್ರೆ ಈಕೆ ಅಪ್ರತಿಮ ಸುಂದರಿಯಾಗಿರ್ತಾಳೆ. ಇದರಿಂದ ಆಕೆ ದೇಹ ತ್ಯಾಗ ಮಾಡೋದನ್ನ ತಡೆದು ತನ್ನನ್ನ ಮದುವೆ ಆಗುವಂತೆ ಒತ್ತಾಯ ಮಾಡ್ತಾನೆ. ಇದನ್ನ ಕೇಳಿದ್ದೇ ರಾಣಿ ರೂಢಾದೇವಿ ದಂಗಾಗಿ ಹೋಗ್ತಾಳೆ. ಆದ್ರೆ ರಾಣಿ ರೂಢಾದೇವಿಗೆ ಬೇರೆ ವಿಧಿ ಇರಲ್ಲ. ಈ ಮಾತನ್ನ ಕೇಳಿದ ರೂಢಾದೇವಿ ಮೊಹಮ್ಮದ್ ಬೇಗ್ಗೆ ಒಂದು ಷರತ್ತು ವಿಧಿಸ್ತಾಳೆ.
ನೀವು ನನ್ನ ಗಂಡ ಮಧ್ಯದಲ್ಲೇ ಬಿಟ್ಟು ಹೋಗಿರೋ ಬಾವಿ ನಿರ್ಮಾಣದ ಕಾರ್ಯವನ್ನ ಮುಗಿಸಿದ್ರೆ ನಿನ್ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತಾಳೆ. ಇಲ್ಲಿ ಮೊಹಮ್ಮದ್ ಬೇಗ್ ರಾಣಿ ರೂಢಾದೇವಿಯ ಸೌಂದರ್ಯಕ್ಕೆ ಕರಗಿ ಹೋಗ್ತಾನೆ. ಇದರಿಂದ ಆತ ಬೇರೆ ಮಾತನಾಡದೆ ಇದಕ್ಕೆ ಒಪ್ಪಿಕೊಂಡು ಬಿಡ್ತಾನೆ. ಬಾವಿಯ ನಿರ್ಮಾಣ ಕಾರ್ಯ ಮುಂದುವರಿಯುತ್ತೆ. ಇದನ್ನ ನಿರ್ಮಾಣ ಮಾಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಸಾಕಷ್ಟು ಪರಿಶ್ರಮ ಹಾಗೂ ಚಾಕಚಕ್ಯತೆಯಿಂದ ಇದನ್ನ ನಿರ್ಮಿಸಬೇಕಿತ್ತು. ಅಂತೂ ಇಂತೂ ಇದರ ನಿರ್ಮಾಣ ಕಾರ್ಯ ಕೊನೆಗೂ ಮುಗಿತು. ಆದ್ರೆ ಇದಕ್ಕೆ ಹಿಡಿದಿದ್ದು ಬರೋಬ್ಬರಿ 20 ವರ್ಷ. ಖರ್ಚು ಅಷ್ಟೇ ಆಯ್ತು. ಅಂದಿನ ಕಾಲಕ್ಕೆ ಸುಮಾರು 5 ಲಕ್ಷ ರೂಪಾಯಿಗಳು ಬಾವಿ ನಿರ್ಮಾಣಕ್ಕೆ ವೆಚ್ಚವಾಯಿತು. ಇದಾದ ಕೂಡಲೇ ಮೊಹಮ್ಮದ್ ಬೇಗ್ ಏನ್ ಮಾಡ್ತಾನೆ, ತಮ್ಮಿಬ್ಬರ ಮದುವೆ ಯಾವಾಗ ಇಟ್ಕೊಳ್ಳೋಣ, ದಿನಾಂಕ ತಿಳಿಸಿ ಅಂತ ರಾಣಿ ರೂಢಾದೇವಿಗೆ ಕರೆ ಕಳಿಸ್ತಾನೆ. ಆಗ್ಲೇ ನೋಡಿ ರೂಢಾದೇವಿಗೆ ಸಂಕಟ ಶುರುವಾಗೋದು. ತನ್ನ ಗಂಡನ ಸ್ಥಾನದಲ್ಲಿ ಇನ್ನೊಬ್ಬನನ್ನ ನೆನಪು ಮಾಡ್ಕೊಳ್ಳೋಕೆ ಈಕೆಯ ಮನಸ್ಸು ಒಪ್ಪಲಿಲ್ಲ. ಹಾಗಂತ ಪ್ರಜೆಗಳಿಗೋಸ್ಕರ ಮೊಹಮ್ಮದ್ ಬೇಗ್ಗೆ ಕೊಟ್ಟ ಮಾತನ್ನು ಕೂಡ ತಪ್ಪೋ ಹಾಗಿಲ್ಲ. ಇಂಥದ್ದೊಂದು ಧರ್ಮ ಸಂಕಟದಲ್ಲಿ ಸಿಲುಕಿಕೊಂಡಳು ರೂಢಾದೇವಿ. ಕಡೆಗೆ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದು ಬಿಟ್ಟಳು. ಇದನ್ನ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಏನ್ ಮಾಡ್ಬೇಕು ಅನ್ನೋ ತೊಳಲಾಟದಲ್ಲಿ ಒದ್ದಾಡ್ತಾ ಇದ್ದ ರೂಢಾದೇವಿ ಸಾಧು ಸಂತರಿಗೆ ಆಹ್ವಾನ ನೀಡ್ತಾಳೆ. ಈಕೆಯ ಕರೆಗೆ ಓಗೊಟ್ಟ ಅನೇಕ ಸಾಧು ಸಂತರು ಬರ್ತಾರೆ. ಅವರಿಗೆಲ್ಲ ಬಾವಿಯಲ್ಲಿ ಸ್ನಾನ ಮಾಡಿ ನೀರನ್ನ ಪವಿತ್ರಗೊಳಿಸಿ ಅಂತ ಮನವಿ ಮಾಡ್ತಾಳೆ. ಸಾಧುಗಳು ಆಕೆ ಹೇಳಿದಂತೆಯೇ ಮಾಡ್ತಾರೆ. ಬಳಿಕ ರೂಢಾದೇವಿ ಇದೇ ಬಾವಿಗೆ ಬಿದ್ದು ದೇಹಾರ್ಪಣೆ ಮಾಡ್ಕೊಳ್ತಾಳೆ. ಈ ವಿಚಾರ ಕೇಳಿದ್ದೆ ಸುಲ್ತಾನ ಮೊಹಮ್ಮದ್ ಬೇಗ್ ಕ್ಷುದ್ರನಾಗಿ ಬಿಡ್ತಾನೆ. ಒಂದಲ್ಲ ಎರಡಲ್ಲ ರೂಢಾದೇವಿಗಾಗಿ 20 ವರ್ಷ ಕಾದಿದ್ದ. ಸಾಲದಕ್ಕೆ ಆಕೆ ಹಾಕಿದ ಷರತ್ತಿನಂತೆ ಬಾವಿಯನ್ನು ಕೂಡ ಕಟ್ಟಿಸಿದ್ದ. ಆದ್ರೆ ಇದೆಲ್ಲ ವ್ಯರ್ಥ ಆಗಿಬಿಡ್ತು. ಇದರಿಂದ ಏನ್ ಮಾಡಬೇಕು ಅನ್ನೋದು ಈತನಿಗೆ ಗೊತ್ತಾಗದಾಯ್ತು. ಹೀಗಿರುವಾಗಲೇ ಅದೊಂದು ದಿನ ಬಾವಿ ನಿರ್ಮಾಣ ಮಾಡಿದವರನ್ನ ನಿಮಗೆ ಸನ್ಮಾನ ಮಾಡ್ತೀನಿ ಬನ್ನಿ ಅಂತ ಅರಮನೆಗೆ ಕರೆಸಿದ. ಸುಲ್ತಾನ ಸನ್ಮಾನ ಮಾಡ್ತಾನೆ, ಉಡುಗೊರೆ ಕೊಡ್ತಾನೆ ಅಂತ ಆಸೆಯಿಂದ ಅವರೆಲ್ಲ ಬಂದ್ರು. ಊಟ ಸನ್ಮಾನ ಆದ ಬಳಿಕ ಶಿಲ್ಪಿಗಳನ್ನ ಕುರಿತು ಒಂದು ಪ್ರಶ್ನೆ ಕೇಳಿದ. ನಿಮಗೆ ಇಂಥದ್ದೇ ಮತ್ತೊಂದು ಬಾವಿ ಕಟ್ಟಿಕೊಡಲು ಆಗುತ್ತಾ ಅಂತ. ಅದಕ್ಕೆ ಅವರೆಲ್ಲರೂ ಖುಷಿಯಿಂದ ಆಗುತ್ತೆ ಅಂತ ಒಪ್ಕೊಂಡ್ರು. ಆದ್ರೆ ಇದರ ಹಿಂದೆ ಇದ್ದ ಮಸಲತ್ತು ಬಾವಿ ನಿರ್ಮಾಣ ಮಾಡಿದವರಿಗೆ ಗೊತ್ತೇ ಆಗ್ಲಿಲ್ಲ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇವರೆಲ್ಲ ಇನ್ನೊಂದು ಬಾವಿ ಕಟ್ಟೋಕೆ ಒಪ್ಪಿಕೊಂಡಿದ್ದೇ ಎಲ್ಲರನ್ನೂ ಬಂಧಿಸಿಬಿಟ್ಟ. ಅಷ್ಟೇ ಅಲ್ಲ, ಅವರನ್ನೆಲ್ಲ ಗಲ್ಲಿಗೇರಿಸಿಬಿಟ್ಟ. ಹೀಗೆ ಕೊಲ್ಲಿಸಿದವರನ್ನ ಇಲ್ಲೇ ಸಮಾಧಿಯನ್ನು ಮಾಡಿಸಿದ. ಇವರ ಸಮಾಧಿಗಳನ್ನ ಇವತ್ತಿಗೂ ಇಲ್ಲೇ ಕಾಣಬಹುದಾಗಿದೆ. ನೋಡಿ, ಇಲ್ಲಿ ಇವರ ತಪ್ಪಾದ್ರೂ ಏನಿದೆ ಹೇಳಿ? ಪಾಪ ಸತತ 20 ವರ್ಷಗಳ ಕಾಲ ಈ ಸುಂದರ ಬಾವಿ ನಿರ್ಮಾಣ ಮಾಡಲು ಹಗಲು ರಾತ್ರಿ ನಿದ್ದೆ ಊಟ ಬಿಟ್ಟು ಶ್ರಮಿಸಿದ್ರು. ಆದ್ರೆ ಅಂಥವರನ್ನ ಸ್ವಲ್ಪವೂ ಕರುಣೆ ಇಲ್ಲದೆ ಮೊಹಮ್ಮದ್ ಬೇಗ್ ಕೊಲ್ಲಿಸಿಬಿಟ್ಟಿದ್ದ. ಅಷ್ಟಕ್ಕೂ ಇದರ ಹಿಂದಿದ್ದ ಉದ್ದೇಶ ಅಂದ್ರೆ ಇಂಥದ್ದೊಂದು ಬಾವಿ ಇನ್ನೆಲ್ಲೂ ನಿರ್ಮಾಣ ಆಗಬಾರ್ದು, ಆ ಕೆಲಸವನ್ನ ಇವರು ಮಾಡಬಾರ್ದು ಅನ್ನೋದಾಗಿತ್ತು. ಆದ್ರೆ ಮುಂದಾಗಿದ್ದೇ ಬೇರೆ. ಈ ಅಡ್ಲಜ್ ಬಾವಿ ನಿರ್ಮಾಣ ಮಾಡಿದವರಿಗೆ ಘೋರ ಶಿಕ್ಷೆ ಆಗೋಯ್ತು. ಅವರೆಲ್ಲ ಗಲ್ಲು ಶಿಕ್ಷೆಗೆ ಒಳಗಾದ್ರು. ಇಲ್ಲಿ ಸುಲ್ತಾನ ಮೊಹಮ್ಮದ್ ಬೇಗ್ ಅಡ್ಲಜ್ ಬಾವಿಯಂತೆ ಮತ್ತೊಂದು ಬಾವಿ ಎಲ್ಲೂ ತಲೆ ಎತ್ತಬಾರ್ದು ಅಂತ ಇಂಥದ್ದೊಂದು ಕೆಲಸ ಮಾಡಿಸಿದ್ದ. ಆದ್ರೆ ಈತನದ್ದೇ ಆಸ್ಥಾನದಲ್ಲಿದ್ದ ದಾಸಿಯೊಬ್ಬಳು ಇಂಥದ್ದೇ ಬಾವಿಯೊಂದನ್ನ ನಿರ್ಮಾಣ ಮಾಡಿಸಿದ್ಲು. ಇದನ್ನ ನಂಬೋಕೆ ಕಷ್ಟವಾದ್ರೂ ಸತ್ಯನೇ. ಈ ಬಾವಿಯ ಹೆಸರು ದಾದಾ ಹರಿ ಸೋಪಾನ ಬಾವಿ. ಇನ್ನು ಬಾವಿ ನಿರ್ಮಿಸಿದ ದಾಸಿಯ ಹೆಸರು ಬಾಯ್ ಹರೇರ್. ಈಕೆ ಜನ ಹಾಗೂ ಜಾನುವಾರುಗಳ ಒಳಿತಿಗಾಗಿ ಇದನ್ನ ನಿರ್ಮಿಸಿದ್ಲು. ಇದು ಕೂಡ ಅಡ್ಲಜ್ ಬಾವಿಯಂತೆಯೇ ಸೊಗಸಾಗಿದೆ. ಇದಕ್ಕೆ ಈಕೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿಸಿದ್ಲಂತೆ.
ಇದು ಮರಳುಗಲ್ಲಿನಿಂದ ನಿರ್ಮಿತವಾದ 5 ಅಂತಸ್ತಿನ ಆಳದ ರಚನೆಯಾಗಿದ್ದು ಸೋಲಂಕಿ ಶೈಲಿಯ ಕೆತ್ತನೆಗಳನ್ನ ಹೊಂದಿದೆ. ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ, ಅಡ್ಲಜ್ ಬಾವಿಯಂತೆ ಇನ್ನೊಂದು ಬಾವಿ ನಿರ್ಮಾಣ ಆಗ್ಬಾರ್ದು ಅಂತ ಮೊಹಮ್ಮದ್ ಬೇಗ್ ಅದನ್ನ ನಿರ್ಮಿಸಿದವರನ್ನ ಕೊಲ್ಲಿಸಿದ್ದ. ಹೀಗಿರುವಾಗ ಈ ದಾಸಿ ಹಾಗೂ ಆ ಬಾವಿ ನಿರ್ಮಿಸಿದವರನ್ನ ಯಾಕೆ ಸುಮ್ಮನೆ ಬಿಟ್ಟ ಅನ್ನೋದು. ಇನ್ನು ಇದನ್ನ ನಿರ್ಮಾಣ ಮಾಡಿಸಿದ ಸೇವಕಿ ಇಲ್ಲೊಂದು ಶಾಸನವನ್ನ ಬರೆಸಿದ್ಲು. ಅದೇನು ಅಂದ್ರೆ, ಈ ಬಾವಿ ದಣಿದು ಬಂದವರ ದಾಹ ನಿವಾರಿಸಲಿ, ಇದೇ ಬಾವಿಯ ನೀರಿನಿಂದ ಬೆಳೆದ ಮರಗಳು ದಾರಿ ಹೊಕ್ಕರ ಹೊಟ್ಟೆ ತುಂಬಿಸಲಿ. ಹೀಗೆ ಜನರಿಗಾಗಿ ಕಟ್ಟಿಸಿರೋ ಈ ಬಾವಿ ಸುಲ್ತಾನ್ ಮೊಹಮ್ಮದ್ ಬೇಗ್ಗೆ ಅರ್ಪಿತವಾಗಲಿ ಅಂತ ಬರೆಸಿದ್ದಾಳೆ. ಇದು ಮೊಹಮ್ಮದ್ ಬೇಗ್ ಮನಸ್ಸಿಗೆ ನಾಟಲಿ ಅಂತಾನೆ ಇಂತಹ ಸಾಲುಗಳನ್ನ ಆ ದಾಸಿ ಬರೆಸಿದ್ಲು ಅನ್ಸುತ್ತೆ. ಇಲ್ಲಿ ರಾಣಿ ರೂಢಾದೇವಿ ಪ್ರಜೆಗಳಿಗಾಗಿ ಗಂಡನ ಆಶಯವನ್ನ ನೆರವೇರಿಸಲು ಸುಲ್ತಾನ್ನ ಜೊತೆಗೆ ಮದುವೆಗೆ ಒಪ್ಕೊಳ್ತಾಳೆ. ಆದ್ರೆ ಬಾವಿ ಕಟ್ಟಿದ ನಂತರ ಆತನನ್ನ ಮದುವೆ ಆಗ್ಬೇಕಾಗತ್ತೆ, ಇಸ್ಲಾಂ ಧರ್ಮವನ್ನ ಅನುಸರಿಸಬೇಕಾಗತ್ತೆ ಅಂತ ನೊಂದು ದೇಹ ತ್ಯಾಗ ಮಾಡಿಬಿಡ್ತಾಳೆ. ಆದ್ರೆ ಈಕೆಯಲ್ಲಿ ಮೆಚ್ಚಬೇಕಾದದ್ದು ಅಂದ್ರೆ ಪ್ರಜೆಗಳ ಬಗ್ಗೆ ಇದ್ದ ಪ್ರೀತಿ, ಕಾಳಜಿ. ಇದೇ ಇಲ್ಲಿ ಇಂಥದ್ದೊಂದು ಬಾವಿ ನಿರ್ಮಾಣಕ್ಕೆ ಕಾರಣವೂ ಆಯಿತು. ಇದಕ್ಕಾಗಿ ರಾಣಿ ರೂಢಾದೇವಿಯನ್ನ ಎಷ್ಟೇ ಸ್ಮರಿಸಿದ್ರೂ ಕಡಿಮೆಯೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.